ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ಗೋಲ್ಡ್ ರೇಟ್. ಭಾರತೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸತತವಾಗಿ ಕುಸಿಯುತ್ತಾ ಇರುವುದು ಹೂಡಿಕೆದಾರರು ಮತ್ತು ಆಭರಣ ಖರೀದಿ ಮಾಡುವವರಿಗೆ ಹಾಗೆಯೇ ಸಾಮಾನ್ಯ ಜನರಿಗೆ ಖುಷಿಯನ್ನ ನೀಡುತ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಏರಿಳಿತಗಳು ನೇರವಾಗಿ ದೇಶೀಯ ಬೆಲೆಗಳ ಮೇಲೆ ಪ್ರಭಾವ ಬೀರುತ್ತಿವೆ. ಇನ್ನು ಬೆಂಗಳೂರು ಬುಲಿಯನ್ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ 1,23,150 ರೂಪಾಯಿಗೆ ತಲುಪಿದೆ. ಅದೇ ರೀತಿ 22 ಕ್ಯಾರೆಟ್ನ ಚಿನ್ನದ ಬೆಲೆಯೂ ಕೂಡ 10 ಗ್ರಾಂಗೆ 1,13,160ಕ್ಕೆ ಬಂದಿದೆ. ಭಾರತದಾದ್ಯಂತ ಚಿನ್ನದ ಬೆಲೆಗಳು ಸಾಮಾನ್ಯವಾಗಿ ಏಕರೂಪವಾಗಿರುತ್ತವೆ. ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು, ಜಿಎಸ್ಟಿ ಮತ್ತು ರಾಜ್ಯ ಮಟ್ಟದ ತೆರಿಗೆಗಳು ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ತರುತ್ತವೆ. ಮುಂಬೈಯಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 1,12,750, 24 ಕ್ಯಾರೆಟ್ನ ಚಿನ್ನ 1,23,000ಕ್ಕೆ ಮಾರಾಟವಾಗ್ತಾ ಇದೆ. ಇನ್ನು ಅಹಮದಾಬಾದ್ನಲ್ಲಿ 22 ಕ್ಯಾರೆಟ್ನ ಚಿನ್ನ 1,12,800, 24 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ 1,23,000. ಚೆನ್ನೈಯಲ್ಲಿ ಮುಂಬೈಯಂತೆ 22 ಕ್ಯಾರೆಟ್ ಚಿನ್ನ 1,12,750, 24 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ 1,23,000. ಇನ್ನು ಬೆಳ್ಳಿ ಬೆಲೆ 1 ಕೆಜಿಗೆ 600 ರೂಪಾಯಿ ಏರಿಕೆಯಾಗಿ ಸರಾಸರಿ 1,50,800 ರೂಪಾಯಿಗೆ ತಲುಪಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಬೆಳ್ಳಿಯ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಕಂಡು ಬರ್ತಾ ಇದೆ. ಚಿನ್ನದ ಬೆಲೆಯ ಕುಸಿತಕ್ಕೆ ಹಲವು ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಅಂಶಗಳು ಕಾರಣವಾಗಿವೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಹೆಚ್ಚಿಸುತ್ತಾ ಇರೋದ್ರಿಂದ ಡಾಲರ್ ಬಲಗೊಳ್ಳುತ್ತಿದೆ. ಚಿನ್ನವು ಡಾಲರ್ನಲ್ಲಿ ವಹಿವಾಟು ಆಗುವುದರಿಂದ ಡಾಲರ್ ಬಲವಾದಾಗ ಚಿನ್ನದ ಬೆಲೆ ಕಡಿಮೆಯಾಗುತ್ತದೆ. ತಜ್ಞರ ಪ್ರಕಾರ ಮುಂದಿನ ಕೆಲವು ದಿನಗಳು ಚಿನ್ನಕ್ಕೆ ನಿರ್ಣಾಯಕವಾಗಿರುತ್ತವೆ ಎಂದು ಹೇಳುತ್ತಿದ್ದಾರೆ. ದುರ್ಬಲ ಯುಎಸ್ ಡಾಲರ್, ಭೌಗೋಳಿಕ ಉದ್ವಿಗ್ನತೆಗಳ ಏರಿಕೆ ಅಥವಾ ಜಾಗತಿಕ ಅನಿಶ್ಚಿತತೆ, ಈ ಎಲ್ಲ ಕಾರಣಗಳಿಂದ ವಿಶ್ಲೇಷಕರು ಈ ಕುಸಿತ ತಾತ್ಕಾಲಿಕವಾಗಿ ಇರಬಹುದು ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.